ಏನು ಬೇಕು ಕೇಳು ನೀ ಹಿಂಗೆ ನಾನು ನಿನ್ನ ನಿನಗೆ ನಾನು ನನಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಆಗಲೇ ಪ್ರೀವಿಯಲ್ಲಿ ಒಂದು ವಿಡಿಯೋನ ನೋಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಒಂದು ಟ್ರೆಂಡಿಂಗು ವಾಟ್ಸಪ್ ಸ್ಟೇಟಸ್ನ ಯಾವ ಎಡಿಟ್ ಮಾಡ್ಕೊಳ್ಳೋದು ಓಕೆನಾ. ಸೊ ಹೊಸದಾಗಿ ಒಂದು ಫಿಲಮ್ ಬಂದಿದೆ, ಉಪಾಧ್ಯಕ್ಷ ಅಂತ. ಸೊ ಒಂದು ಆ ಫಿಲ್ಮಲ್ಲಿರುವಂಥ ಒಂದು ಸಾಂಗ್ನ ತೊಗೊಂಡು ನಾನು ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಫೋಟೋಸ್ನ ವಿಡಿಯೋನ ಎಡಿಟ್ ಮಾಡ್ಬೋದು ಓಕೆನಾ. ಇದೇ ರೀತಿ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಫೋಟೋಸ್ನ ಹಾಕ್ಬಿಟ್ಟು ನೀವು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಸೊ ನಿಮ್ಗೆ ಇಷ್ಟ ಆಗಿರೋ ಯಾರ್ದಾದ್ರು ಒಂದು ಫೋಟೋನ ಹಾಕ್ಬಿಟ್ಟು ನಾವು ಅಲ್ಲಿ ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಸೊ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿದ್ದೀನಿ, ಅಲ್ಲಿನೂ ಕೂಡ ಫಾಲೋ ಮಾಡ್ಕೊಳ್ಳಿ ಓಕೆನಾ. ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೂ ಲೈಟ್ ಮೋಷನ್ ಬಗ್ಗೆ ಎಲ್ಲ ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ. ಸೊ ಅಲ್ಲಿ ನೀವು ಫುಲ್ ಪ್ರಿವ್ಯೂ ನೀವು ನೋಡ್ಬೇಕು ಅಂದ್ಕೊಂಡಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ, ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಓಕೆನಾ. ಯಾವ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ 2 ಪ್ರಿಸೆಟ್ ಲಿಂಕ್ನ ಕೊಟ್ಟಿರ್ತೀನಿ ಓಕೆನಾ. ಆಮೇಲೆ ನಾನು ಯೂಸ್ ಮಾಡ್ತಿರೋ ಅಲೈಟ್ ಮೋಷನ್ ಬೇಕಾದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ವಿಡಿಯೋನ ನೋಡ್ಕೊಳ್ಳಿ ಓಕೆನಾ. 2 ಪ್ರಿಸೆಟ್ನ ಕೊಟ್ಟಿರ್ತೀನಿ. ಜಸ್ಟ್ ಇವು ಫಸ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ, ಬೀಟ್ ಮಾರ್ಕ್ ಪ್ರಿಸೆಟ್ ಓಕೆನಾ. ಸೊ ಬೀಟ್ ಮಾರ್ಕಲ್ಲಿ ನಿಮಗೆ ಈ ರೀತಿ ಫೋಟೋಸ್ಗಳನ್ನ ಹಾಕಿರ್ತೀನಿ ಓಕೆ. ಜಸ್ಟ್ ಇಲ್ಲಿ ಬೀಟ್ ಇರುತ್ತೆ, ನೀವು ಇಲ್ಲಿ ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಸೊ ನಾನು ಮಾಡ್ಕೊತೀನಿ, ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ಬರ್ತೀನಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ. ಇವಾಗ ಒಂದೊಂದಾಗಿ ಫೋಟೋಸ್ಗಳನ್ನ ಈ ರೀತಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಕೊಡಿ. ನೆಕ್ಸ್ಟ್ ಸ್ಟ್ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನೀವು ನಿಮ್ಮ ಒಂದು ಎಲ್ಲ ಒಂದು ಫೋಟೋಸ್ಗಳನ್ನ ನೀವು ಇದೇ ರೀತಿ ಇಂಪೋರ್ಟ್ ಮಾಡ್ಕೊತಾ ಬರಬೇಕಾಗೈತೆ ಓಕೆನಾ. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಮತ್ತೆ ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇದಕ್ಕೂ ಕೂಡ ಇದೇ ರೀತಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ. ಫಿಲ್ ಸ್ಕ್ರೀನ್ ಕೊಡ್ತಾ ಇದ್ದೀನಿ. ಇವಾಗ ಮೇಲೆ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಎಲ್ಲ ಕೊಡ್ತೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇರೋ ಪಾರ್ಟ್ನ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದೇ ರೀತಿ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇದನ್ನು ಕೂಡ ಅದೇ ರೀತಿ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ನೀವು ಕೂಡ ನಿಮ್ಮ ಒಂದು ಎಲ್ಲ ಫೋಟೋಸ್ಗಳನ್ನ ಇದೇ ರೀತಿ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಇದೇ ರೀತಿ ಇಂಪೋರ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಇದರಲ್ಲಿ 2 ರೀತಿ ಎಫೆಕ್ಟ್ನ ಆ್ಯಡ್ ಮಾಡಿದೆ ನಾನು ಓಕೆನಾ. ಈ ಒಂದು ಫೋಟೋದಲ್ಲಿ ನಿಮಗೆ 2 ರೀತಿಯಾದ ಒಂದು ಎಫೆಕ್ಟ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಓಕೆ. ನೀವು ಪ್ರೀವಿಡಿಯೋ ನೋಡ್ಕೊಂಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಓಕೆನಾ, ಯಾವ ರೀತಿ ಫೋಟೋಸ್ಗಳನ್ನ ಹಾಕಿದ್ದೀನಿ, ಯಾವ ರೀತಿ ಎಫೆಕ್ಟ್ ಬಂದಿದೆ, ಅದಕ್ಕೆ ಎಲ್ಲನೂ ನಾನು ನಿಮ್ಗೆ ಆ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆನಾ. ಸೊ ನೋಡ್ತಾ ಇರೋದು ಇವಾಗ ನೆಕ್ಸ್ಟ್ ಇಲ್ಲಿ ಮತ್ತೆ ಬೇರೆ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಫಿಲ್ ಕಂಪೋಸಿಷನ್ ಎಲ್ಲ ಕೊಟ್ಟು ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ರೀತಿ ನೆಕ್ಸ್ಟ್ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಜಸ್ಟ್ ಇದನ್ನು ಕೂಡ ಎಕ್ಸ್ಟ್ರಾ ಇರೋ ಪಾರ್ಟ್ನ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಅದ ತಕ್ಷಣ ಆಮೇಲೆ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನಿಮ್ಮ ಒಂದು ಎಲ್ಲ ಫೋಟೋಸ್ಗಳನ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಸೊ ಇವಾಗ ನಾನು ಈ ಫೋಟೋನ ಕೂಡ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕೆಲ ನೋಡ್ತಿರೋ ನೆಕ್ಸ್ಟ್ ಅದಾದ ತಕ್ಷಣ ಆಮೇಲೆ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಈ ಒಂದು ಫೋಟೋನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ. ಜಸ್ಟ್ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಎಲ್ಲ ಒಂದು ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡ್ಕೊಂಡು ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ. ಇವಾಗ ಇಲ್ಲಿ ನೋಡ್ತಿರೋದು ಎಲ್ಲ ಒಂದು ಫೋಟೋಸ್ಗಳನ್ನ ಇವಾಗ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬರಬೇಕಾಗತ್ತೆ. ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬಂದಾದ ತಕ್ಷಣ ಜಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ ಒಂದು ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಶೇಕ್ ಎಫೆಕ್ಟ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಫಸ್ಟ್ ಎಫೆಕ್ಟ್ ಏನು ಕಾಣುತ್ತಲ್ಲ ಓಕೆನಾ, ಫಸ್ಟ್ ಫೋಟೋ ಎಫೆಕ್ಟು. ಜಸ್ಟ್ ಈ ಒಂದು ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳೋಕೆ. ಎಫೆಕ್ಟ್ನ ಕಾಪಿ ಮಾಡ್ಕೊಂಡಿದ ತಕ್ಷಣ ಬ್ಯಾಕ್ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳೋಕೆ. ಸೊ ಇಲ್ಲಿ ಎಲ್ಲಿ ತನಕ ಈ ಒಂದು ಫೋಟೋಗೆ ಇದು ಒಂದೇ ರೀತಿ ಎಫೆಕ್ಟ್ ಹಾಕಬೇಕಾಗತ್ತೆ. ಇದು ಎಲ್ಲಿವರೆಗೂ ಹಾಕಬೇಕಂದ್ರೆ, ಸೊ ಈ ಕಡೆ ಬಂದರೆ ನಿಮಗೆ ಡಬಲ್ ಬೀಟ್ ಮಾರ್ಕ್ ಕಾಣುತ್ತೆ ಓಕೆನಾ. ಇಲ್ಲಿ 2 ಬೀಟ್ ಮಾರ್ಕ್ ಹಾಕಿದ್ದೀನಿ ಒಂದು ಫೋಟೋ ಕಡೆ ಓಕೆನಾ. ಇದು ನೋಡ್ತಾರೆ, ಇಲ್ಲಿ ಡಬಲ್ ಬೀಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ. ಸೊ ಇಲ್ಲಿವರೆಗೂ ಇದು ಒಂದೇ ಎಫೆಕ್ಟ್ನ ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿಂದ ಬೇರೆ ಎಫೆಕ್ಟ್ ಇದಕ್ಕೆ ಬರುತ್ತೆ ಓಕೆನಾ. ಸೊ ಇಲ್ಲಿ ಬೇರೆ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಇಲ್ಲಿ ತನಕ ಫೋಟೋನ ಇವಾಗ ಇವಾಗ ಪೇಸ್ಟ್ ಮಾಡ್ತೀನಿ ಓಕೆ. ನೋಡ್ತಿರೋದು ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಓಕೆನಾ. ನೆಕ್ಸ್ಟ್ ನೀವು ಕೂಡ ಇದೇ ರೀತಿ ಮಾಡ್ಕೊಬೇಕಾಗತ್ತೆ. ಈ ಒಂದು ಎಲ್ಲ ಫೋಟೋಸ್ಗಳು ಕೂಡ ಇದೇ ರೀತಿ ಎಫೆಕ್ಟ್ನ ಹಾಕ್ಕೊಬೇಕಾಗತ್ತೆ ಓಕೆ. ಇದು ಎಲ್ಲಿ ತನಕ ಹಾಕ್ಕೊಬೇಕಾದ್ರೆ 19 ಸೆಕೆಂಡ್ ತನಕ ನೀವು ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಸೊ ನೋಡ್ತಾರೆ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿನೂ ಕೂಡ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಇವಾಗ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇದನ್ನು ಕೂಡ ಎಫೆಕ್ಟ್ನಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇದಕ್ಕೂ ಕೂಡ ಎಫೆಕ್ಟ್ನಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ
ಇಲ್ಲಿ ನೋಡ್ತಿರ್ಬೋದು. ಆಮೇಲೆ ಅದಾದ ತಕ್ಷಣ ಜಸ್ಟ್ ಹೋಗಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೂ ಕೂಡ ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಓಕೆನಾ, ಅದಾದ ತಕ್ಷಣ ಆಮೇಲೆ ಇವಾಗ ನೆಕ್ಸ್ಟ್ ಈ ಕಡೆ ಬರ್ತೀನಿ, ನೆಕ್ಸ್ಟ್ ಇದಕ್ಕೂ ಕೂಡ ಇಲ್ಲಿ ಎಫೆಕ್ಟ್ನ ಈ ರೀತಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇದಾದ ತಕ್ಷಣ ಆಮೇಲೆ ನೆಕ್ಸ್ಟ್ ಈ ಒಂದು ಫೋಟೋಗೆ ಕೂಡ ಎಫೆಕ್ಟ್ನ ಪೇಸ್ಟ್ ಮಾಡ್ತೀನಿ. ಇದೇ ರೀತಿ ನೀವು ಎಲ್ಲ ಒಂದು ಫೋಟೋಸ್ಗಳು ಕೂಡ ಎಫೆಕ್ಟ್ನಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಓಕೆನಾ, ಸೊ ನಾನು ನಿಮಗೆ ಇಲ್ಲಿ ಡೆಮೋಗೋಸ್ಕರ ಅಂದ್ಬಿಟ್ಟು ಇಷ್ಟು ಮಾತ್ರ ಮಾಡಿ ತೋರಿಸಿದ್ದೀನಿ. ಓಕೆನಾ, ಈ ಒಂದು ಎಫೆಕ್ಟ್ನ ನೀವು ಇಲ್ಲಿ ಡಬಲ್ ಬೀಟ್ ಮಾರ್ಕ್ ಹಾಕಿದ್ದೀನಲ್ವ. ಓಕೆನಾ, ಇಲ್ಲಿ ಡಬಲ್ ಬೀಟ್ ಮಾರ್ಕ್ ನೋಡ್ತಾ ಇರ್ಬೋದು ಇಲ್ಲಿ. ಓಕೆನಾ, 20 ಸೆಕೆಂಡ್ ತನಕ ಡಬಲ್ ಬೀಟ್ ಮಾರ್ಕ್ ಇದೆ. ಸೊ ಇಲ್ಲಿವರೆಗೂ ಇದು ಒಂದೇ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊತಾ ಬನ್ನಿ. ಓಕೆನಾ, ಸೊ ಇಲ್ಲಿನೂ ಕೂಡ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇಲ್ಲಿ ಉಳಿದೆಲ್ಲ ಫೋಟೋಗಳಿಗೆ ನಾನು ಎಫೆಕ್ಟ್ನ ಪೇಸ್ಟ್ ಮಾಡಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡಿಲ್ಲ. ಓಕೆನಾ, ಜಸ್ಟ್ ನೀವು ಎಲ್ಲದಕ್ಕೂ ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊತಾ ಬನ್ನಿ. ಇದು 20 ಸೆಕೆಂಡ್ವರೆಗೂ ಮಾತ್ರ ನೀವು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ. ನಂತರಲ್ಲಿ ಮುಂದ್ಗಡೆ ಫೋಟೋಗಳಿಗೆ ಇಲ್ಲಿ ಬೇರೆ ಎಫೆಕ್ಟ್ ಬರುತ್ತೆ. ಓಕೆನಾ, ಅದು ಯಾವ ರೀತಿ ಯಾವ ಎಫೆಕ್ಟ್ ಅಂದರೆ ಜಸ್ಟ್ ಇವಾಗ ಬ್ಯಾಕ್ ಬರಬೇಕಾಗುತ್ತೆ. ಓಕೆ, ನೀವು ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡ ತಕ್ಷಣ ಲಾಸ್ಟಲ್ಲಿ ಒಂದು ಎಫೆಕ್ಟ್ ಇದೆ. ಓಕೆನಾ, ಜಸ್ಟ್ ಈ ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗತ್ತೆ. ಓಕೆನಾ, ಈ ಒಂದು ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಕೆನಾ, ಸೊ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ ತಕ್ಷಣ ಇವಾಗ 20 ಸೆಕೆಂಡ್ ತನಕ ನಾವು ಈ ವಿಡಿಯೋನ ಡ್ರ್ಯಾಗ್ ಮಾಡಬೇಕಾಗತ್ತೆ. ಓಕೆನಾ, ಓಕೆನಾ, ಇವಾಗ 20 ಸೆಕೆಂಡ್ ತನಕ ಆಗಿದೆ. ಇವಾಗ ಇಲ್ಲಿ ಒಂದು ಎಫೆಕ್ಟ್ ಆಯಿತು. ಇವಾಗ ನೆಕ್ಸ್ಟ್ ಈ ಕಡೆ ಬಂದು ಬೇರೆ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಜಸ್ಟ್ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಓಕೆನಾ, ಸೊ ಇಲ್ಲಿಂದ ಇಲ್ಲಿ ನೀವು ಇದೇ ಒಂದು ಎಫೆಕ್ಟ್ನಲ್ಲಿ ಎಲ್ಲ ಫೋಟೋಸ್ಗಳಿಗೆ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅದೇ ರೀತಿ ನೀವು ಕೂಡ ಎಲ್ಲ ಒಂದು ಫೋಟೋಸ್ಗಳು ಕೂಡ ಇಲ್ಲಿ ಮುಂದೆ ಬರುವಂಥ ಎಲ್ಲ ಫೋಟೋಗಳು ಕೂಡ ಇದೇ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿವರೆಗೂ ವೀಡಿಯೋ ನೋಡ್ತಾರೆ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ನೆಕ್ಸ್ಟ್ ಯಾವ ಸಾಂಗ್ ಮೇಲೆ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವೀಡಿಯೋನ ತರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇವಾಗ ಈ ಒಂದು ಫೋಟೋವನ್ನು ಕೂಡ ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇಷ್ಟ ಆದ ತಕ್ಷಣ ಜಸ್ಟ್ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ತಿರ್ಗಾ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಕೆನಾ, ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡ ತಕ್ಷಣ ಲೇಯರ್ಸ್ಗಳು ಕಾಣಿಸ್ತಿಲ್ಲ, ಜಸ್ಟ್ ಒಂದು ಲೇಯರ್ಸ್ಗಳನ್ನ ಕಾಪಿ ಮಾಡ್ಕೊಬೇಕಾಗತ್ತೆ. ಇದು HDR ಎಫೆಕ್ಟ್. ಓಕೆನಾ, ಈ ಒಂದು ಎಫೆಕ್ಟ್ ಹಾಕೋದ್ರಿಂದ ನಿಮ್ಮ ಒಂದು ವಿಡಿಯೋ ಇನ್ನೂ ಸಖತ್ತಾಗಿ ಕಾಣುತ್ತೆ. ಓಕೆನಾ, ಜಸ್ಟ್ ಇವಾಗ ಒಂದು ಬಿಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಬಿಟ್ ಮಾರ್ಕ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ಬಂದು ಈ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಲೇಯರ್ಸ್ನ ಪೇಸ್ಟ್ ಮಾಡಿ. ಓಕೆನಾ, ಲೇಯರ್ಸ್ನ ಪೇಸ್ಟ್ ಮಾಡಿದ ತಕ್ಷಣ ನಮ್ಮ ಒಂದು ವಿಡಿಯೋ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ವಿಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಗೊತ್ತಾಗ್ತಾಯಿಲ್ಲ ಅಂದರೆ ಇಲ್ಲಿ ಟಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಕೊಟ್ಟರೆ ಅಂದರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.